ಓಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನಮಗೆ ನೋಡಿ, ಏಪ್ರಿಲ್ 5ನೇ ತಾರೀಕಿಂದ 11ನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈಗ ನಮಗೆ ಯಾವ ಯಾವ ಪರಿಸರದಲ್ಲಿ ಯಾವ ಯಾವ ಗ್ರಹ ಗೋಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶುಕ್ರ ಮೇಷರಾಶಿಯಲ್ಲಿ ಸಂಚಾರ, ಹಾಗೆ ಗುರು ಮಿಥುನ ರಾಶಿ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಕುಂಭ ರಾಶಿಯಲ್ಲಿ ನಮಗೆ ಬುಧ ಮತ್ತು ರಾಹು ಸಂಚಾರ ಮಾಡುತ್ತೆ. ಹಾಗೆ ನಮಗೆ ಮೀನ ರಾಶಿಯಲ್ಲಿ ರವಿ ಆಗ್ಬೋದು, ಶನಿ ಆಗ್ಬೋದು, ಹಾಗೆ ನಮಗೆ ಕುಜ ಸಂಚಾರ ಮಾಡುತ್ತೆ. ಇನ್ನು ಚಂದ್ರ ನಮಗೆ ಸ್ವಲ್ಪ ಬಲ ಕಡಿಮೆ ನೀಚನಾಗಿ ವೃಶ್ಚಿಕ ರಾಶಿಯಲ್ಲಿಯೂ ಮತ್ತೆ ವಾರದ ಅಂತ್ಯಭಾಗದಲ್ಲಿ ಧನುರಾಶಿಯಲ್ಲಿ ಸಂಚಾರ ಮಾಡುತ್ತೆ. ನೋಡಿ, ಧನುರಾಶಿಯಲ್ಲಿ ಸಂಚಾರ ಮಾಡುವಾಗ ಗುರು ದೃಷ್ಟಿ ಬೀಳುತ್ತೆ. ಹಾಗಾಗಿ ಅವಾಗ ಶುಭನೇ ನಿರೀಕ್ಷಿಸಬಹುದು ವಾರ ಅಂತ್ಯದಲ್ಲಿ. ಓವರ್ ಆಲ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ, ನಮಗೆ ಈಗ ಮುಹೂರ್ತ ಭಾಗ. ಈ ಮುಹೂರ್ತ ಭಾಗ ಅಂದರೆ ಈ ವಾರದಲ್ಲಿ ಯಾವ ದಿನ ನಮಗೆ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಈಗ ನಮಗೆ 9ನೇ ತಾರೀಕು ಸಪ್ತಮಿ ಮೂಲಾ ನಕ್ಷತ್ರ ಗುರುವಾರ ಬರುತ್ತೆ. ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು. 12ನೇ ತಾರೀಕು ದಶಮಿ ಶ್ರವಣ ನಕ್ಷತ್ರ ಭಾನುವಾರ ಬೀಳುತ್ತೆ. ಆ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯಲ್ಲಿ ಈ ವಾರದಲ್ಲಿ ಶುಕ್ರ ನಿಮಗೆ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ನಿಮಗೆ 2ನೇ ಮನೆ 7ನೇ ಮನೆ ಅಧಿಪತಿ. ಸೊ 2ನೇ ಮನೆ ಯಾವಾಗ ಹಿಂದೆ ಅಂದರೆ 1ನೇ ಮನೆಗೆ ಬರುತ್ತೋ ಕುಟುಂಬಕ್ಕಾಗಿ ಖರ್ಚು ಹೆಚ್ಚಾಗುವುದು, ಅಥವಾ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳಿಗೋಸ್ಕರ ಸ್ವಲ್ಪ ಖರ್ಚು ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಕುಟುಂಬದ ಹೆಣ್ಣು ಮಕ್ಕಳಿಗೆ ಏನಾದರೂ ಸ್ವಲ್ಪ ಹಾರ್ಮೋನಲ್ ಇಶ್ಯೂಸ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನೋಡಿ, ಈಗ ಮೇಷರಾಶಿಯವರಿಗೆ ಪಂಚಮಾದೀಪ ಅಂದರೆ 5ನೇ ಮನೆ ಅಧಿಪತಿ ರವಿ 12ರಲ್ಲಿದೆ. ಸೊ ಹಾಗಾಗಿ ನಿಮಗೆ ಮಕ್ಕಳ ಆರೋಗ್ಯ, ಅದರಲ್ಲೂ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ಶುಕ್ರನು ನಿಮ್ಮಲ್ಲಿದ್ದು 12ರಲ್ಲೂ ರವಿ ಇರೋದೆ. ಹಾಗೆ ತಂದೆಯ ಆರೋಗ್ಯದ ಬಗ್ಗೆನೂ ಚಿಂತೆ ವಹಿಸಬೇಕು. ಇನ್ನೊಂದು 12ನೇ ಮನೆಯಲ್ಲೇ ಕುಜ ಸಂಚಾರ ಮಾಡ್ತಾ ಇದೆ. ಸೊ 12ರಲ್ಲಿ ಕುಜ ಸಂಚಾರ ಮಾಡಿದಾಗ ಒತ್ತಡಗಳು ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ವಾಗ್ವಾದ ನಡೆಯುವಂಥ ಚಾನ್ಸಸ್ ಇರುತ್ತೆ. ಕೋಪತಾಪಗಳು ವಾತಾವರಣ ಸೃಷ್ಟಿಯಾಗ್ಬೋದು. ಹಾಗಾಗಿ ಸ್ವಲ್ಪ ಸಂಯಮ ಸಹನೆ ಕಾಪಾಡ್ಕೊಳ್ಳುವಂಥ ವಾರ ಆಗುತ್ತೆ. ಇಲ್ಲಿ ನಮಗೆ ಕುಜ ಶಾಂತಿ ಬೇಕು. ಕುಜಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಅಣ್ಣ ತಮ್ಮಂದ್ರನ್ನ ಮನೆಗೆ ಕರೆದು ಏನಾದರೂ ಸಿಹಿ ತಿಂಡಿ ಕೊಡೋದಾಗಲಿ, ಅಥವಾ ಅವ್ರ ಜೊತೆ ಒಳ್ಳೆಯದಾಗಿ ವರ್ತನೆ ಮಾಡೋದ್ರಿಂದ, ಜೊತೆಗೆ ತೊಗರಿಬೇಳೆ ಬೆಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದ್ರಿಂದ ಇದರಿಂದ ನಿಮಗೆ ಕುಜ ಶಾಂತಿ ಆಗುತ್ತೆ. ಹಾಗೆ ನೋಡಿ, ಈಗ ಮೇಷರಾಶಿಯವರಿಗೆ ಅಷ್ಟಮದಲ್ಲಿ ಅಂದರೆ 8ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡುತ್ತೆ, 4ನೇ ಮನೆ ಅಧಿಪತಿ. ಸೊ ಕುಟುಂಬದ ವಾತಾವರಣ ಸಣ್ಣ ಪುಟ್ಟ ಒತ್ತಡ ಇರುತ್ತೆ ಫಸ್ಟ್ 2 ದಿನ. ನಂತರ ಚಂದ್ರ ಯಾವಾಗ ಭಾಗ್ಯಕ್ಕೆ ಹೋಗುತ್ತೋ ತಕ್ಕ ಮಟ್ಟಿಗೆ ಸುಧಾರಿಸ್ಕೊಳುತ್ತೆ. ಗುರು ದೃಷ್ಟಿ ಬೀಳುತ್ತೆ. ನಿಮಗೆ ಭಾಗ್ಯಾದೀಪ ದೃಷ್ಟಿ ಭಾಗ್ಯದ ಮೇಲೆ ಚಂದ್ರನ ಮೇಲೆ ಬಿದ್ದಾಗ ತಕ್ಕ ಮಟ್ಟಿಗೆ ಮನೆಯಲ್ಲಿ ವಾತಾವರಣನೂ ಚೆನ್ನಾಗುತ್ತೆ. ಶುಭ ಕಾರ್ಯಗಳು ಏನಾದರೂ ಒಂದು ನಡೆಯುವಂಥ ಚಾನ್ಸ್ ಉಂಟಾಗುತ್ತೆ. ಹಾಗೆ ನಮಗೆ ಈಗ ಕೇತು ಪಂಚಮದಲ್ಲಿದೆ. ಮತ್ತೆ ಮಕ್ಕಳ ಆರೋಗ್ಯದಲ್ಲಿ ಚಿಂತೆ ಇರುತ್ತೆ, ಅಥವಾ ಮಕ್ಕಳ ಏಳಿಗೆ ಬಗ್ಗೆ ಚಿಂತೆ ಇರುತ್ತೆ. ಗಣೇಶನ ಆರಾಧನೆ ಮಾಡಿ, ಅಥವಾ ಹೊಟ್ಟೆ ಭಾಗದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಗಣೇಶನ ಆರಾಧನೆ ಮಾಡೋದ್ರಿಂದ ಅಥವಾ ಬೀದಿ ನಾಯಿಗೆ ಆಹಾರ ಕೊಡೋದ್ರಿಂದ ಖಂಡಿತ ಇದಕ್ಕೆ ಒಳ್ಳೆ ಉಪಾಯ ಅಂತ ಪರಿಹಾರವಾಗಿ ನೀವು ಇದನ್ನು ಉಪಯೋಗಿಸ್ಕೋಬೋದು. ಹಾಗೆ ನಮಗೆ ಈಗ ಲಾಭಸ್ಥಾನದಲ್ಲಿ ಬುಧ ಮತ್ತು ರಾಹು ಇದೆ. ಅದು ನಿಮಗೆ ಖಂಡಿತ ಲಾಭ ತಂದು ಕೊಡುತ್ತೆ. ರಾಹು ಕೂಡ 11ನೇ ಮನೆ ಅಂತಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ಬೋದು, ಡಿಜಿಟಲ್ ಇರ್ಬೋದು, ಮೀಡಿಯಾಲಿರ್ಬೋದು, ಅಥವಾ ಫಿಲಮಲ್ಲಿರ್ಬೋದು, ಅಥವಾ ಯಾವುದೇ ಮಾಧ್ಯಮದಲ್ಲಿರ್ಬೋದು, ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಇಂಥವ್ರಿಗೆಲ್ಲ ತುಂಬ ಒಳ್ಳೆಯದೇ ಮಾಡಿಕೊಡೋದು. ಓವರ್ ಆಲ್ ರಾಹು ನಿಮಗೆ ಸೋಷಿಯಲ್ ಕನೆಕ್ಟಿವಿಟಿ, ಸಮಾಜದ ಜೊತೆ ಕನೆಕ್ಷನ್ಗೆ ಅನುಕೂಲ ಮಾಡಿಕೊಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಲಾಭ ಕೂಡ ತಂದುಕೊಡುತ್ತೆ. ಹಾಗೆ 11ನೇ ಮನೆಯಲ್ಲಿ ಬುಧ ನಿಮಗೆ 3, 6ನೇ ಮನೆಯಲ್ಲಿ ಇರುತ್ತೆ. ಮಾತುಕತೆಯಿಂದ ಲಾಭ, ಲೇವಾದೇವಿಯಿಂದ ಲಾಭ, ಡಾಕ್ಯುಮೆಂಟ್ಸಿಂದ ಲಾಭ, ಅಂದರೆ ನಿಮಗೆ ಸಣ್ಣ ಪುಟ್ಟ ಟ್ರಾವೆಲಿಂದ ಲಾಭ, ಅಥವಾ ಟ್ರಾವೆಲ್ ಬಿಸ್ನೆಸ್ಸಲ್ಲಿರೋರು, ಎಜುಕೇಷನ್ ಬಿಸ್ನೆಸ್ಸಲ್ಲಿರೋರು, ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸಲ್ಲಿರೋರು, ಇಂಥವ್ರಿಗೆಲ್ಲ ತುಂಬ ಒಳ್ಳೆ ರಿಸಲ್ಟೇ ಕೊಡ್ತೀವಿ. ನೋಡಿ, ನಿಮಗೆ ಯಾರ್ಯಾರು ಆನ್ಲೈನ್ ಎಜುಕೇಷನ್ ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ, ಆನ್ಲೈನ್ ಯಾವುದೇ ಕೆಲಸ ಮಾಡೋರಿಗೆಲ್ಲ ತುಂಬ ಲಾಭ ಚೆನ್ನಾಗಿದೆ. ಕಾರಣ ಯಾಕೆಂದರೆ ಬುಧ ಮತ್ತು ರಾಹು ಜೊತೆಯಾಗಿ 11ನೇ ಮನೆ ಲಾಭ ಸ್ಥಾನದಲ್ಲಿದೆ. ಬಟ್ ಆದರೂ ಕೂಡ ರವಿ 12ರಲ್ಲಿದ್ದರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ರವಿಗೋಸ್ಕರ ಇಲ್ಲಿ ಪರಿಹಾರ ಅಗತ್ಯ ಇದೆ. ಚಂದ್ರ ಮತ್ತೆ ಅಷ್ಟಮದಲ್ಲಿರೋದ್ರಿಂದ ವಾರದ ಮೊದಲ 2 ದಿನ ನೀವು ಶಿವನ ದೇವಸ್ಥಾನಕ್ಕೆ ಈ ಸೋಮವಾರ ಭೇಟಿ ಕೊಟ್ಟು ಒಂದು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸೋದ್ರಿಂದ, ಅಥವಾ ಒಂದು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತ ಒಂದು 21 ಬಾರಿ ಸೋಮವಾರದ ತಿಳ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಮನಃಶಾಂತಿ ಸಿಗುತ್ತೆ.
ಒಂದು 2 ದಿನ ಕಳೆದ್ರೆ ಅದು ಲಾಭದಾಯಕವಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ. ಓವರ್ ಆಲ್ ಮೇಷರಾಶಿಯವರಿಗೆ ಮಿಶ್ರ ಪ್ರಾಯವಾರ ಒಳ್ಳೆಯದಾಗಲಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ರಾಶ್ಯಾಧಿಪ ಮತ್ತು 6ನೇ ಮನೆ ಅಧಿಪತಿ 12ರಲ್ಲಿದೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಖರ್ಚು ಬರುವಂಥ ಚಾನ್ಸಸ್ ಇರುತ್ತೆ, ಅಥವಾ ಹಾರ್ಮೋನಲ್ ಇಶ್ಯೂಸು. ಯಾಕಂದರೆ 6ನೇ ಮನೆ ಅಧಿಪತಿ 12ರಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವಂಥ ಚಾನ್ಸಸ್ ಇರುತ್ತೆ. ಶುಕ್ರಿಗೆ ಪರಿಹಾರ ಬೇಕು, ಆದರೂ 12ನೇ ಮನೆ ಶುಕ್ರ ನಿಮಗೆ ನೆಗೆಟಿವ್ ರಿಸಲ್ಟ್ ಕಡಿಮೆನೇ ಕೊಡೋದು. ಈಗ ನೋಡಿ, ಕೆಲಸ ಕಾರ್ಯಗಳಲ್ಲಿ ಲಾಭ. ಯಾವುದಾನ ಕೆಲಸ ಕಾರ್ಯ ನೀವು ಪ್ರಯತ್ನ ಪಡ್ತಿದ್ದೀರಾ, ಹೊಸ ಕೆಲಸ ಪ್ರಯತ್ನ ಪಡ್ತಿದ್ದೀರಾ, ಅದರಿಂದ ಲಾಭ. ಸರ್ಕಾರದಿಂದ ಏನಾದರೂ ಅಪೇಕ್ಷೆ ಪಡ್ತಾ ಇದ್ದೀರಾ, ಅದರಿಂದ ಲಾಭ ಸಿಗುತ್ತೆ. ತಂದೆಯ ಆಶೀರ್ವಾದ, ತಂದೆಯಿಂದ ಲಾಭ ಸಿಗುವಂಥದ್ದು ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಚೆನ್ನಾಗಿದೆ. ಸೂರ್ಯ 11ನೇ ಮನೆಯಲ್ಲಿರೋದ್ರಿಂದ, ಹಾಗೆ 11ನೇ ಮನೆಯಲ್ಲಿ ನಿಮಗೆ ಕುಜ ಕೂಡ ಅಲ್ಲೇ ಇರೋದ್ರಿಂದ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ವಧುವರ ಅನ್ವೇಷಣೆಗೆ ಅನುಕೂಲ ಆಗುತ್ತೆ. ಕಾರಣ ಯಾಕೆ ಅಂದರೆ ವೃಷಭ ರಾಶಿಗೆ ಸಪ್ತಮಾಧಿಪತಿ ಕುಜ 11ರ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ವಧುವರ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಚೆನ್ನಾಗಿದೆ. 11ನೇ ಮನೆ ಕುಜ ಬರೋದ್ರಿಂದ ಮದುವೆಗೆ ಹೊಂದಾಣಿಕೆ ಚೆನ್ನಾಗಿದೆ. ಗುರು 2ರಲ್ಲಿದೆ, ಧನಭಾವ ಮತ್ತು ಕುಟುಂಬ ಭಾವದಲ್ಲಿ ಕುಟುಂಬ ಅಭಿವೃದ್ಧಿ ಚೆನ್ನಾಗಿದೆ. ಓವರ್ ಆಲ್ ಹಾಕೊಂಡ್ರೆ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಈ ವಾರದಲ್ಲಿ ಸಪ್ತಮದಲ್ಲಿ ಸಂಚಾರ. ಸೊ ವಾರದ ಮೊದಲನೇ ಭಾಗದಲ್ಲಿ ಅಡ್ವಾಂಟೇಜ್ ಇದೆ. ವಾರದ 2ನೇ ಭಾಗದಲ್ಲಿ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಸಣ್ಣ ಪುಟ್ಟ ಮಾತುಕತೆ ಆಗ್ತಂಗಿರಲಾಗ್ಬೋದು, 3ನೇ ಮನೆ ಅಧಿಪತಿ ಆಗಿರೋದ್ರಿಂದ. ಬಟ್ ಆದರೂ ಗುರು ದೃಷ್ಟಿ ಇದೆ 2ನೇ ಮನೆಯಿಂದ, ಅದು ನಿಮಗೆ ಅನುಕೂಲನೇ ಮಾಡಿಕೊಡುತ್ತೆ. ಓವರ್ ಆಲ್ ಹಾಕೊಂಡ್ರೆ ವೃಷಭ ರಾಶಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಮಿಥುನ ರಾಶಿಯವರಿಗೆ ಚಂದ್ರ 6 ಮತ್ತು 7ರ ಸಂಚಾರ. ಚಂದ್ರ ಯಾವಾಗ 6ನೇ ಮನೆ 7ನೇ ಮನೆ ಸಂಚಾರ ಮಾಡುತ್ತೋ ಹೊಸ ಉತ್ಸಾಹ ಉಲ್ಲಾಸ ತಂದುಕೊಡುತ್ತೆ. ಯಾಕಂದರೆ 2ನೇ ಮನೆ ಅಧಿಪತಿ, ಕುಟುಂಬದಲ್ಲಿ ಒಂದು ಹೊಸ ಉತ್ಸಾಹ ಇರುತ್ತೆ. ಒಂದು ಸಣ್ಣ ಪುಟ್ಟ ಟ್ರಿಪ್ ಹೋಗ್ಬೋದು ಕುಟುಂಬ ಸಮೇತ. ಸೊ ತಿರುಗಾಡ್ಕೊಂಬರೋ ಅಂಥ ಚಾನ್ಸಸ್ ಇರುತ್ತೆ, ಯಾಕಂದರೆ ಚಂದ್ರ ಟ್ರಾವೆಲಿಂಗ್ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಒಳ್ಳೆ ಊಟ, ಒಳ್ಳೆ ಆಹಾರ, ಉಪಹಾರ ಇದು ಈ ವಾರದಲ್ಲಿ ನಡೆಯುವಂಥ ಚಾನ್ಸಸ್ ಚೆನ್ನಾಗಿ ಕಾಣಿಸುತ್ತೆ ಮಿಥುನ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ರವಿ ಇದೆ. ಹಾಗೆ ರವಿ ಜೊತೆ ಕುಜನೂ ಸೇರಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಗೌರವ ಸಿಗುತ್ತೆ. ಕರ್ಮಕಾರಕ ಶನಿನೂ ಅಲ್ಲೇ ಇದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಹೊಸ ಪ್ರಾಜೆಕ್ಟ್ ಸಿಗೋದು, ಅಥವಾ ಕೆಲಸದಲ್ಲಿ ಬಡ್ತಿ ಆಗೋದು, ಅಥವಾ ಕೆಲಸದಲ್ಲಿ ಉತ್ತಮ ಸಿಚುವೇಶನ್ಸು, ಅಥವಾ ನೀವು ಹೇಳ್ದಂಗೆ ನಡೆಯುವಂಥ ಸಿಚುವೇಶನ್ನು ಈ ವಾರದಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗೆ ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲಿ ರಾಹು ಬುಧ ಇದೆ. ನಮಗೆ ಬುಧ ಯಾವಾಗ ಭಾಗ್ಯದಲ್ಲಿ ಇರುತ್ತೋ ಆಗ ನೋಡಿ ನಿಮಗೆ ನಿಮ್ಮ ರಾಶಿಯಾಧಿಪ ಮತ್ತು 4ನೇ ಮನೆ ಅಧಿಪತಿ ಸ್ವಲ್ಪ ತಕ್ಕ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ನಿಧಾನ ಆಗೋ ಚಾನ್ಸ್ ಇರುತ್ತೆ, ಅಥವಾ ಮನೆಯ ವಾತಾವರಣದಲ್ಲಿ ಸ್ವಲ್ಪ ನಿಮ್ಮ ಮಾತಿಂದ ಸ್ವಲ್ಪ ಹರಟಾಗೋ ಚಾನ್ಸ್ ಇರುತ್ತೆ. ಯಾಕೆಂದರೆ ಭಾಗ್ಯದಲ್ಲಿ ಬುಧ ಅಂತ ಲಾಭದಾಯಕವಾಗಿ ರಿಸಲ್ಟ್ ಕೊಡಲ್ಲ. ಹಾಗೆ ರಾಹು ಕೂಡ ಭಾಗ್ಯದಲ್ಲಿ ಏರುಪೇರು ಮಾಡುತ್ತೆ, ಅದೃಷ್ಟಗಳ ಏರುಪೇರು, ತಂದೆಗೆ ನರ್ವಸ್ ವೀಕ್ನೆಸ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನೀವು ಕೂಡ ರಾಹು ಮತ್ತು ಬುಧನಿಗೆ ಪರಿಹಾರ ಬೇಕು. ರಾಹುಗೆ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದ ದಾನ ಕೊಡೋದು, ಅಥವಾ ಉದ್ದಿನ ವಡೆಯನ್ನು ಸ್ನೇಹಿತರು ಕೊಡಿಸೋದು, ಅಥವಾ ಬುಧಂಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳೋದು, ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸೋದ್ರಿಂದ ನೋಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳೋದ್ರಿಂದ ನಿಮ್ಮ ರಾಶಿಯಾದೀಪ ಮತ್ತು ಸುಖಸ್ಥಾನಾದೀಪ ಆಗಿರುತ್ತೆ ಬುಧ. ಸೊ ಅದಕ್ಕೆ ಪರಿಹಾರ ಖಂಡಿತ ಆಗುತ್ತೆ. ಓವರ್ ಆಲ್ ಅದನ್ನು ಮಿಥುನ ರಾಶಿಯವರಿಗೆ ನೋಡಿ, ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಿಗೂ ಚೆನ್ನಾಗಿದೆ. ಶುಕ್ರ 11ರಲ್ಲಿದೆ. ಶುಕ್ರ ನಿಮಗೆ ಪಂಚಮಾದೀಪ ಮಿಥುನ ರಾಶಿಯವರಿಗೆ. ಸೊ 11ರಲ್ಲಿರೋದ್ರಿಂದ ಹೈಯರ್ ಎಜುಕೇಷನ್ಗೆ ಚೆನ್ನಾಗಿದೆ, ವಿದ್ಯಾಭ್ಯಾಸ ಚೆನ್ನಾಗಿದೆ, ಹೆಣ್ಣು ಮಕ್ಕಳಿಗೆ ಲಾಭ ಚೆನ್ನಾಗಿ ಬರುತ್ತೆ. ಓವರ್ ಆಲ್ ತಗೊಂಡ್ರೆ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಿದೆ, ಒಳ್ಳೆಯದಾಗಲಿ. ಕರ್ಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ 5 ಮತ್ತು 6ನೇ ಮನೆಯಲ್ಲಿ ಚಂದ್ರ ಸಂಚಾರ. ನಮಗೆ ಪಂಚಮದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ಸ್ವಲ್ಪ ಒತ್ತಡಗಳು ಬರುತ್ತೆ. ರಾಶಿಯಾಧಿಪನೆ ಪಂಚಮದಲ್ಲಿದ್ದಾಗ 6ನೇ ಮನೆಗೆ ಹೋದಾಗ ತಕ್ಕ ಮಟ್ಟಿಗೆ ಎಳೆಯ ಆಗುತ್ತೆ, ಗುರು ದೃಷ್ಟಿನೂ ಬೀಳುತ್ತೆ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಚುರುಕುತನ ಬರುತ್ತೆ, ಅಂದರೆ ಸ್ವಲ್ಪ ಶಾರ್ಪ್ ಆಗುತ್ತೆ. ಬಟ್ 2ನೇ ಮನೆ ಕೇತುವಿಗೆ ಪರಿಹಾರ ಬೇಕು. 2ನೇ ಮನೆ ಕೇತು ಇದ್ದಾಗ ಕುಟುಂಬದಲ್ಲಿ ಸ್ವಲ್ಪ ನೀರಸ ಅಥವಾ ಡಿಟ್ಯಾಚ್ಮೆಂಟ್ ಇರುತ್ತೆ. ಹಾಗಾಗಿ ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳೋದು, ಜೊತೆಗೆ ಬೀದಿ ನಾಯಿಗೆ ಆಹಾರ ಕೊಡೋದು, ಇದರಿಂದ ಕೇತುವಿಗೆ ಪರಿಹಾರ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಬುಧ ರಾಹು ಇದೆ. ಬುಧ ನಿಮಗೆ ಅನುಕೂಲ ಮಾಡಿಕೊಟ್ಬಿಡುತ್ತೆ. 3-12ನೇ ಮನೆ ಅಧಿಪತಿ ನೋಡಿ, ವಿದೇಶದಿಂದ ಏನಾದರೂ ಉಪಯೋಗ ಆಗೋದು, ಅಥವಾ ವಿದೇಶ ಪ್ರಯಾಣಕ್ಕೆ ಅನುಕೂಲ ಆಗೋದು, ವೀಸಾ ಸಿಗೋದು, ಈ ಥರ ಬುಧ ಅದರಿಂದ ಅನುಕೂಲ ಮಾಡಿಕೊಡುತ್ತೆ. ಆದರೆ ರಾಹು ಅಷ್ಟಮದಲ್ಲಿ ನಂಬದೇ ಇರುವಂಥ, ಅಂದರೆ ಹೊಸ ವ್ಯಕ್ತಿಗಳ ಪರಿಚಯ ಆಗಿ ಅವರಿಂದ ಏನಾದರೂ ತೊಂದರೆಗೆ ಈಡಾಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ರಾಹುಗೆ ಪರಿಹಾರ ಬೇಕು. ಸೊ ರಾಹುಗೋಸ್ಕರ ದುರ್ಗಾದೇವಿ ಆರಾಧನೆ ಮಾಡಿ, ಅಥವಾ ದುರ್ಗಾದೇವಿ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಉದ್ದಿನ ಬೇಳೆಯನ್ನು ದಾನ ಕೊಡಿ, ಇದರಿಂದ ರಾಹು ಪರಿಹಾರ ಆಗುತ್ತೆ. ಇನ್ನು ಭಾಗ್ಯದಲ್ಲಿ ಸೂರ್ಯ, ಶನಿ ಮತ್ತು ಕುಜ ಸಂಚಾರ ಮಾಡ್ತಾ ಇದೆ. ಪಂಚಮಾದೀಪ ಮತ್ತು
ಕರ್ಮಾದೀಪ ಕುಜನಾಗಿ ಅಷ್ಟಮದಲ್ಲಿದೆ. ಸೊ ಹಾಗಾಗಿ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ, ಅದರಲ್ಲಿ ಏನಾದರೂ ಹೆಸರು ಕೆಡಿಸ್ಕೊಳ್ಳುವಂಥ ಚಾನ್ಸ್ ಇರುತ್ತೆ, ಎಚ್ಚರಿಕೆ ವಹಿಸಿ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರುಪೇರು ಅಡಚಣೆ ಆಗ್ಬೋದು, ಅದಕ್ಕೆ ಎಚ್ಚರಿಕೆ ವಹಿಸಿ. ಪಂಚಮಾದೀಪ ಯಾವಾಗ ಅಷ್ಟಮಕ್ಕೆ ಹೋಗ್ತಾನೋ ಆಗ ಸ್ಕ್ಯಾಂಡಲಸ್ ಅಫೇರ್ಸು, ಲವ್ ಅಫೇರ್ಸು, ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಓವರ್ ಆಲ್ ತಗೊಂಡ್ರೆ ಈ ವಾರ ಮಿಶ್ರ ಫಲ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.